ಎಲ್ಲ ಬಂಧುಗಳನ್ನ ಕೂಡ ಇವತ್ತಿನ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ಫೇಸ್ ಕೇರ್ ಹರ್ಬಲ್ ಬ್ಯೂಟಿ ಪಾರ್ಲರ್ ಇದರ 25ನೇ ವರ್ಷದ ಸಂಭ್ರಮಾಚರಣೆ ಮತ್ತು ಲಿಟ್ಲ್ ಕೃಷ್ಣ ಫೋಟೋ ಸ್ಪರ್ಧೆ 2025 ಇದರ ಬಹುಮಾನ ವಿತರಣೆಯ ಈ ಸಂಭ್ರಮಾಚರಣೆಯಲ್ಲಿ ನಾವೆಲ್ಲರೂ ಕೂಡ ಸೇರಿಕೊಂಡಿದ್ದೇವೆ. ಪಡುವನ ಕಡಲಿನ ತೆಂಗಿನ ಮಡಲಿನ ಮರೆಯಲ್ಲಿ ಮೆರೆಯುವ ನಾಡೊಂದು, ಪಡುವನ ಕಡಲಿನ ತೆಂಗಿನ ಮಡಲಿನ ಮರೆಯಲ್ಲಿ ಮೆರೆಯುವ ನಾಡೊಂದು, ಸೃಷ್ಟಿಯ ಸೊಬಗಿನ ಹಚ್ಚನೆ ಹಸುರಿನ ಬೀಡೊಂದು. ನಮ್ಮ ಈ ಒಂದು ಕರಾವಳಿಯ ದೇರಳಕಟ್ಟೆಯ ಈ ಪರಿಸರದಲ್ಲಿ ವಿದ್ಯಾರತ್ನ ಶಾಲೆಯಲ್ಲಿ ಸೇರಿರ್ತಕ್ಕಂತಹ ಎಲ್ಲರನ್ನು ಕೂಡ ಮತ್ತೊಮ್ಮೆ ಮಗದೊಮ್ಮೆ ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ಇವತ್ತಿನ ನಮ್ಮ ಕಾರ್ಯಕ್ರಮದ ಅತಿಥಿ ಅಭ್ಯಾಗತರನ್ನ ವೇದಿಕೆಗೆ ಸ್ವಾಗತಿಸುವಂತಹ ಹೊತ್ತು ಎಲ್ಲ ನಮ್ಮ ಅತಿಥಿ ಅಭ್ಯಾಗತರನ್ನ ನಮ್ಮ ಫೇಸ್ ಕೇರ್ ಹರ್ಬಲ್ ಬ್ಯೂಟಿ ಪಾರ್ಲರ್ ಇದರ ಮಾಲಕರಾದಂತಹ ಶ್ರೀಮತಿ ಸುಜಾತಾ ಶೆಟ್ಟಿಯವರು ಅತಿಥಿ ಅಭ್ಯಾಗತರನ್ನ ವೇದಿಕೆಗೆ ಕರೆದುಕೊಂಡು ಬರಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಇವತ್ತಿನ ನಮ್ಮ ಪ್ರೀತಿ ಇಟ್ಟು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಶ್ರೀಮತಿ ಸೌಮ್ಯ ರವೀಂದ್ರ ಶೆಟ್ಟಿ ಅವರನ್ನು ಕೂಡ ಕಾರ್ಯಕ್ರಮದ ವೇದಿಕೆಗೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಹಾಗೂ ನಮ್ಮೆಲ್ಲರ ಪ್ರೀತಿಯ ಆಶಾ ದಿಲೀಪ್ ರೈ ಸುಳ್ಯಮ್ಮ ಇವರನ್ನ ಕೂಡ ಕಾರ್ಯಕ್ರಮದ ವೇದಿಕೆಗೆ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ಹಾಗೂ ಶ್ರೀಮತಿ ಸುಜಾತಾ ಶೆಟ್ಟಿ ಅವರನ್ನು ಕೂಡ ಇವತ್ತಿನ ಕಾರ್ಯಕ್ರಮದ ವೇದಿಕೆಗೆ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ಕಾರ್ಯಕ್ರಮದ ಆರಂಭದಲ್ಲಿ ಪ್ರಾರ್ಥನೆ ಮಾಡುವಂಥದ್ದು ನಮ್ಮ ಸಂಸ್ಕೃತಿ. ಆ ಪ್ರಕಾರವಾಗಿ ತಾನ್ಯ ಇವರಿಂದ ಇದೀಗ ಪ್ರಾರ್ಥನೆಯ ಮೂಲಕ ಈ ಕಾರ್ಯಕ್ರಮವನ್ನ ಆರಂಭಿಸಲಿಕ್ಕಿದ್ದೇವೆ. ಕಳೆದ 25 ವರ್ಷಗಳಿಂದ ಫೇಸ್ ಕೇರ್ ಹರ್ಬಲ್ ಬ್ಯೂಟಿ ಪಾರ್ಲರ್ ಅನ್ನುವಂತಹ ಈ ಸಂಸ್ಥೆಯನ್ನ ಕಟ್ಟಿಕೊಂಡು, ಬ್ಯೂಟಿ ಪಾರ್ಲರ್ ಅಥವಾ ಹರ್ಬಲ್ ಬ್ಯೂಟಿ ಪಾರ್ಲರ್ ಅಂದಾಗ ಕೇವಲ ಒಂದು ಮೇಕಪ್ ಅಥವಾ ಒಂದಷ್ಟು ಕೇವಲ ಆ ಕಾರ್ಯಗಳಿಗೆ ಮಾತ್ರ ಸೀಮಿತ ಅನ್ನುವಂಥನ್ನ ಹೊರಗಿಟ್ಟು ಅದರ ಜೊತೆಯೂ ಕೂಡ ಸಾಮಾಜಿಕವಾಗಿ ಮತ್ತು ಬೇರೆ ಬೇರೆ ಸಾಂಸ್ಕೃತಿಕವಾಗಿಯೂ ಕೂಡ ತೊಡಗಿಸಿಕೊಳ್ಳಬಹುದು ಅನ್ನುವುದಕ್ಕೆ ಫೇಸ್ ಕೇರ್ ಹರ್ಬಲ್ ಬ್ಯೂಟಿ ಪಾರ್ಲರ್ ಸಂಸ್ಥೆ ಇವತ್ತು ಬಹಳ ಅದ್ಭುತವಾದಂತಹ ಉದಾಹರಣೆ. ಯಾಕಂತ ಹೇಳಿದ್ರೆ ನಾವು ಹಲವಾರು ಸಂಸ್ಥೆಗಳನ್ನ ಗಮನಿಸಿರ್ತೇವೆ. 25 ವರ್ಷ ಆಯಿತು, 50 ವರ್ಷ ಆಯಿತು ಅಂತ. ಯಾಕಂತ ಹೇಳಿದ್ರೆ ಬೇರೆ ಬೇರೆ ಸಂಘ ಸಂಸ್ಥೆಗಳು ಇಂತಹ ವರ್ಷಗಳನ್ನ ಆಚರಿಸ್ತಾ ಇರ್ತವೆ. ಆದ್ರೆ ನಾವು ಕೇಳಿದ ಹಾಗೆ ಕರ್ನಾಟಕ ಅಥವಾ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಬ್ಯೂಟಿ ಪಾರ್ಲರ್ 25 ವರ್ಷವನ್ನ ಪೂರೈಸ್ತಾ ಇರುವಂತದ್ದು ಇದೇ ಮೊದಲು ಆಗಿರಬಹುದು ಅನ್ನುವಂತಹ ನಂಬಿಕೆ ನಮ್ಮದು. ಹಾಗಾಗಿ ಸುಜಾತಾ ಶೆಟ್ಟಿ ಅವರಿಗೆ ಒಂದು ಪ್ರೀತಿಯ ಚಪ್ಪಾಳೆಯನ್ನ ಕೊಡ್ತಾ ಇವತ್ತು ಈ ಒಂದು ಅದ್ಭುತವಾದಂತಹ ಕಾರ್ಯಕ್ರಮವನ್ನು ಉದ್ಘಾಟಿಸುವಂತಹ ಹೊತ್ತು. ಇವತ್ತು ನಾವು 25ನೇ ವರ್ಷದ ಸಂಭ್ರಮಾಚರಣೆಯ ಜೊತೆಗೆ ಕೃಷ್ಣ ಸ್ಪರ್ಧೆಯ ಬಹುಮಾನ ವಿತರಣಾ ಕಾರ್ಯಕ್ರಮ ಕೂಡ ನಡೀತಾ ಇದೆ. ಈಗಾಗಲೇ ಮುದ್ದು ಮುಖದ ಪುಟ್ಟ ಕೃಷ್ಣರು ಕೂಡ ಆಗಮಿಸಿದ್ದಾರೆ. ಅದರ ಜೊತೆಗೆ ನಮ್ಮೆಲ್ಲ ಬಂಧುಗಳು ಕೂಡ ಆಗಮಿಸಿದ್ದಾರೆ. ಇವರೆಲ್ಲರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸಲಿಕ್ಕಿದ್ದಾರೆ ಈ ಸಂಸ್ಥೆಯ ಸಿಂತಿ ಪ್ರಿಯಾ ಅವರು. ಅವರು ಅವರ ಸಾಧನೆಯ ಕುರಿತಾಗಿ ಒಂದಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ತಿಳಿಸುವಂತಹ ಪ್ರಯತ್ನವನ್ನ ಮಾಡ್ತೇನೆ. ಕಣಕೂರು ಗೊತ್ತು ಶ್ರೀಮತಿ ಸುನಿತಾ ಶೆಟ್ಟಿ ಮತ್ತು ಉಳ್ಳಾಲ ಬರಿಕೆ ಗೊತ್ತು ಶ್ರೀ ವಸಂತ ಶೆಟ್ಟಿಯವರ ಕೊನೆಯ ಮಗನಾಗಿ ದಿನಾಂಕ 16/4/1992 ಜನಿಸಿದಂತಹ ಆಕಾಶ್ ಶೆಟ್ಟಿ ಎಂಬ ತಾವು ಉಳ್ಳಾಲದ ಸಂತ ಸೆಬಸ್ಟಿಯನ್ ಶಾಲೆಯಲ್ಲಿ ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣವನ್ನ ಪಡೆದು ಮಂಗಳೂರಿನ ಕುದ್ರೋಳಿ ಶ್ರೀ ಗೋಕರ್ಣನಾಥೇಶ್ವರ ಕಾಲೇಜಿನಲ್ಲಿ BA ಪದವಿಯನ್ನ ಕೂಡ ಹಾಗೂ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಬೆಳಗಾಂನಿಂದ BPEd ಪದವಿಯನ್ನ ಕೂಡ ಗಳಿಸಿದ್ದೀರಿ. ಬಾಲ್ಯದಿಂದಲೇ ಕಬಡ್ಡಿ ಕ್ರೀಡೆಯನ್ನ ಉಸಿರಾಗಿಸಿಕೊಂಡ ತಾವು ಈ ಕ್ಷೇತ್ರದಲ್ಲಿ ಅಪರಿಮಿತ ಸಾಧನೆಯನ್ನ ಮಾಡಿದ್ದೀರಿ. 2010ರಲ್ಲಿ ರಾಜಸ್ಥಾನದ ಅಜ್ಮೇರ್ನಲ್ಲಿ ನಡೆದಂತಹ ಅಂತರ್ ವಿಶ್ವವಿದ್ಯಾಲಯ ಕಬಡ್ಡಿ ಪಂದ್ಯಾಟದಲ್ಲಿ ಕಂಚಿನ ಪದಕ, 2011ರಲ್ಲಿ ಧಾರವಾಡದಲ್ಲಿ, 2012ರಲ್ಲಿ ಪೆರಿಯಾರ್ ವಿಶ್ವವಿದ್ಯಾನಿಲಯದಲ್ಲಿ ದಕ್ಷಿಣ ಭಾರತ ಅಂತರ್ ವಿಶ್ವವಿದ್ಯಾನಿಲಯ ಕಬಡ್ಡಿ ಪಂದ್ಯಾಟದಲ್ಲಿ ಕಂಚಿನ ಪದಕ, 2014ರಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯ ಮಟ್ಟದಲ್ಲಿ ರಜತ ಪದಕ, 2015ರಲ್ಲಿ ರಾಷ್ಟ್ರೀಯ ಕ್ರೀಡಾಕೂಟದಲ್ಲಿ ಕೇರಳ ರಾಜ್ಯ ಪ್ರತಿನಿಧಿಸುವಿಕೆ ಹಾಗೂ 2015ರ ಮಂಗಳೂರು ವಿಶ್ವವಿದ್ಯಾನಿಲಯ ಮಟ್ಟದ ಕುಸ್ತಿ ಸ್ಪರ್ಧೆಯಲ್ಲಿ ಕಂಚಿನ ಪದಕ ಗಳಿಸಿದ ತಾವು ಕರ್ನಾಟಕ ರಾಜ್ಯ ಮಟ್ಟದ ಕಬಡ್ಡಿ ತೀರ್ಪುಗಾರರ ಅರ್ಹತಾ ಪರೀಕ್ಷೆಯನ್ನ ಪ್ರಮಾಣ ಪತ್ರವನ್ನ ಕೂಡ ಪಡೆದಿದ್ದೀರಿ. ಮಂಗಳೂರಿನ ಪ್ರೇರಣಾ ಕಾಲೇಜು, ವಿಕಾಸು ಕಾಲೇಜುಗಳಲ್ಲಿ ಕಬಡ್ಡಿ ತರಬೇತುದಾರರಾಗಿ, ಮಂಗಳೂರಿನ ಶಕ್ತಿ ರೆಸಿಡೆನ್ಷಿಯಲ್ ಕಾಲೇಜಿನಲ್ಲಿ ದೈಹಿಕ ಶಿಕ್ಷಣ ನಿರ್ದೇಶಕರಾಗಿದ್ದವರು ಕೂಡ ಪ್ರಸ್ತುತ ಮಂಗಳೂರಿನ ಮಿಲಾಗ್ರಿಸ್ ಕಾಲೇಜಿನಲ್ಲಿ ಸೇವೆಯನ್ನ ಸಲ್ಲಿಸ್ತಾ ಇರುವಿರಿ. ಫ್ರೆಂಡ್ಸ್ ಉಳ್ಳಾಲ ಎಂಬ ಕ್ರೀಡಾ ಸಂಘಟನೆಯನ್ನ ಕಟ್ಟಿ ಬೆಳೆಸಿ ರಾಷ್ಟ್ರೀಯ ಮಟ್ಟದ ಕಬಡ್ಡಿ ಕ್ರೀಡಾಕೂಟವನ್ನ ಹಲವಾರು ವರ್ಷಗಳಿಂದ ಆಯೋಜಿಸ್ತಾ ಇದ್ದೀರಿ. ಅಸಂಖ್ಯಾತ ಕ್ರೀಡಾಪಟುಗಳಿಗೆ ತರಬೇತುದಾರರಾಗಿ ಸಾಧನೆಯ ಹಾದಿಯನ್ನ ತೋರಿದುದಲ್ಲದೆ
ಹಲವಾರು ವಿದ್ಯಾರ್ಥಿಗಳಿಗೆ ತಮ್ಮ ವತಿಯಿಂದ ವಿದ್ಯಾಭಾಗ್ಯವನ್ನ, ಹಲವಾರು ಕ್ರೀಡಾಪಟುಗಳಿಗೆ ಉದ್ಯೋಗವನ್ನ ಕಲ್ಪಿಸಿಕೊಡ್ತಾ ಇದ್ದು ಜನಾನುರಾಗಿಯಾಗಿದ್ದೀರಿ. ತಮ್ಮ ಕ್ರೀಡಾ ಬದುಕು ಹಾಗೂ ಕೌಟುಂಬಿಕ ಬದುಕು ಉಜ್ವಲವಾಗಿರಲಿ ದೈವ ದೇವರಲ್ಲಿ ಪ್ರಾರ್ಥಿಸ್ತಾ, ಕ್ರೀಡಾ ಕ್ಷೇತ್ರ ಹಾಗೂ ಸಮಾಜ ಸೇವೆಯಲ್ಲಿ ತಮ್ಮ ಸಾಧನೆಯನ್ನ ಗುರುತಿಸಿ ಇವತ್ತು ಈ ಸನ್ಮಾನವನ್ನ ನೀವು ಸ್ವೀಕರಿಸಬೇಕಾಗಿ ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಹರ್ಬಲ್ ಬ್ಯೂಟಿ ಪಾರ್ಲರ್ನ ಫೇಸ್ ಕೇರ್ ಹರ್ಬಲ್ ಬ್ಯೂಟಿ ಪಾರ್ಲರ್ನ ವತಿಯಿಂದ ಇದೀಗ ಅವರಿಗೆ ಸನ್ಮಾನಿಸುವ, ಗೌರವಿಸುವಂತಹ ಹೊತ್ತು. ಶ್ರೀ ಆಕಾಶ್ ಶೆಟ್ಟಿ ಅವರಿಗೆ, ಯಾಕಂತ ಹೇಳಿದ್ರೆ ನಾವು ಒಂದು ಶೈಕ್ಷಣಿಕ ಸಾಧನೆಯನ್ನ ಮಾಡಬಹುದು, ಆದ್ರೆ ಶೈಕ್ಷಣಿಕ ಜೊತೆಗೆ ನಾವು ಕ್ರೀಡೆಯಲ್ಲೂ ಕೂಡ ಸಾಧನೆ ಮಾಡುವಂಥದ್ದು ಬಹಳ ಅಪರೂಪ. ಹಾಗಾಗಿ ಒಂದು ಜೋರಾದ ಕೈ ಚಪ್ಪಾಳೆಯ ಮೂಲಕ ಶ್ರೀ ಆಕಾಶ್ ಶೆಟ್ಟಿ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಅವರಿಗೆ ಗೌರವ ಪೂರ್ವಕವಾದ ಶಾಲನ್ನ ಹೊದಿಸಿ ಫಲ ಪುಷ್ಪವನ್ನ ನೀಡಿ ಅವರ ಸಾಧನೆಯ ಘರಿಗೆ ಇನ್ನಷ್ಟು ಸಾಧನೆಯನ್ನ ಮಾಡುವಂತಹ ಶಕ್ತಿ ಆ ಭಗವಂತ ನೀಡಲಿ ಅನ್ನುವಂತಹ ಶುಭ ಹಾರೈಕೆಯನ್ನ ಮಾಡ್ತಾ, ಇನ್ನಷ್ಟು ಕ್ರೀಡಾ ಕ್ಷೇತ್ರದಲ್ಲಿ ಮಿನುಗುವ ನಕ್ಷತ್ರವಾಗ್ಲಿ, ಕ್ರೀಡಾ ಕ್ಷೇತ್ರದಲ್ಲಿ ಅಪರಿಮಿತವಾದ ಸಾಧನೆಯನ್ನ ಗೈಯಲಿ, ರಾಷ್ಟ್ರೀಯ ಮಟ್ಟದಲ್ಲೂ ಇನ್ನಷ್ಟು ಪುರಸ್ಕಾರಗಳು ನಿಮ್ಮ ಒಡಲಿಗೆ ಬರಲಿ ಅನ್ನುವಂತಹ ಶುಭ ಹಾರೈಕೆಗಳನ್ನ ಮಾಡ್ತಾ, ಫಲ ಪುಷ್ಪವನ್ನ ನೀಡ್ತಾ, ನೆನಪಿನ ಕಾಣಿಕೆಯ ಜೊತೆಗೆ ನಿಮ್ಮ ಭವಿಷ್ಯ ಉಜ್ವಲವಾಗ್ಲಿ, ನಿಮ್ಮ ದೇವರು ಇನ್ನಷ್ಟು ಸಾಧನೆ ಮಾಡುವಂತಹ ಶಕ್ತಿಯನ್ನ ಕೊಡ್ಲಿ ಅನ್ನುವಂತಹ ಶುಭ ಹಾರೈಕೆಯನ್ನ ಮಾಡ್ತಾ, ಮಗದೊಮ್ಮೆ ಒಂದು ಜೋರಾದ ಕೈಚಪ್ಪಾಲೆಯ ಮೂಲಕ ಶ್ರೀ ಆಕಾಶ್ ಶೆಟ್ಟಿ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ವಂದನೆಗಳು. ಇವತ್ತು ವೇದಿಕೆಯಲ್ಲಿ ಮತ್ತೊಬ್ರು ಸಾಧಕಿ ನಮ್ಮ ಜೊತೆ ಕುಳಿತುಕೊಂಡಿದ್ದಾರೆ. ಇವರನ್ನ ನಾನು ಕವಯತ್ರಿ ಅಂತ ಕರಿಬೇಕಾ, ಅಥವಾ ಅದ್ಭುತ ನಿರೂಪಕಿ ಅಂತ ಕರಿಬೇಕಾ, ಶಿಕ್ಷಕಿ ಅಂತ ಕರಿಬೇಕಾ, ಸಾಹಿತಿ ಅಂತ ಕರಿಬೇಕಾ, ಅಥವಾ ವಾಗ್ಮಿ ಅಂತ ಕರಿಬೇಕಾ, ನನಗೆ ಗೊತ್ತಿಲ್ಲ. ಎಲ್ಲ ಕ್ಷೇತ್ರದಲ್ಲಿಯೂ ಕೂಡ ಇವತ್ತು ಬಹುಕ್ಷೇತ್ರದಲ್ಲಿ ತನ್ನ ಸಾಧನೆಯ ಹೆಗ್ಗುರುತನ್ನ ಮೂಡಿಸಿರುವವರು. ಅವರ ನಿರೂಪಣೆ, ಅವರ ಭಾಷಣವನ್ನ ಕೇಳಿದಾಗ ನಾವು ಯಾವಾಗಲೂ ಕೂಡ ಒಂದು ಹೊಸ ವಿಚಾರವನ್ನ ಕಲಿತೇವೆ. ಅಂತಹ ಒಂದು ಅದ್ಭುತವಾದ ವಾಗ್ಮಿ ಕೂಡ ಅವರು ಹಲವಾರು ಪುಸ್ತಕಗಳನ್ನ ಕೂಡ ಬರೆದಿದ್ದಾರೆ. ಎದೆಯ ಕದ ಕವನ ಸಂಕಲನ 2016, 2017ರಲ್ಲಿ ಸಂದೇಶ ಪ್ರತಿಷ್ಠಾನ ಬಿಡುಗಡೆಗೊಳಿಸಿದಂತಹ 10 ಗೀತೆಗಳನ್ನು ಒಳಗೊಂಡಂತ ಒಂದು CD ನಿನಾದ ಅನ್ನುವಂಥದ್ದನ್ನು ಕೂಡ ಅವರು ರಚಿಸಿದ್ದಾರೆ. ಮಕ್ಕಳ ಸಾಹಿತ್ಯ ಶಿಕ್ಷಣ ಕ್ಷೇತ್ರದ ಸಾಧಕಿ ಸಾವಿತ್ರಿ ಎಸ್ ರಾವ್ ಜೀವನ ಚರಿತ್ರೆಯನ್ನು ಕೂಡ 2024ರಲ್ಲಿ ಬಿಡುಗಡೆ ಮಾಡಿದ್ದಾರೆ. ಸುರಭಿ ಮಂಜೇಶ್ವರ ಗೋವಿಂದ ಪೈ ಬದುಕು ಬರಹಗಳ ಸಂಕ್ಷಿಪ್ತ ನೋಟ ಸಂಪಾದಕೀಯ ಕೃತಿ 2025ರಲ್ಲಿ ಬಿಡುಗಡೆಯಾಗಿದೆ. ಕೇರಳ ಸರ್ಕಾರದ ಮಂಜೇಶ್ವರ ಗೋವಿಂದ ಪೈ ಸ್ಮಾರಕ ಸಮಿತಿಯ ಸದಸ್ಯೆಯಾಗಿದ್ದುಕೊಂಡು ದಕ್ಷಿಣ ಕನ್ನಡ ಜಿಲ್ಲಾ ಮಕ್ಕಳ ಸಾಹಿತ್ಯ ಸಂಗಮದ ಸದಸ್ಯೆ ಕೂಡ ಅವರು. ಕಾಸರಗೋಡು ಕನ್ನಡ ಲೇಖಕರ ಸಂಘದ ಸದಸ್ಯೆ, ಕೇರಳ ಸರ್ಕಾರದ ಕನ್ನಡ ಪಠ್ಯಪುಸ್ತಕ ಸಮಿತಿಯ ಸದಸ್ಯೆಯಾಗಿಯೂ ಕೂಡ ನಮ್ಮ ಆಶಾ ಟೀಚರ್ ಗುರುತಿಸಿಕೊಂಡಿದ್ದಾರೆ. ಅವರು ಶ್ರೀ ವಾಣಿ ವಿಜಯ ಹೈಸ್ಕೂಲ್ ಕೊಡ್ಲಮುಗರ್ನಲ್ಲಿ ಗಣಿತ ಅಧ್ಯಾಪಕಿಯಾಗಿಯೂ ಕೂಡ ಇವತ್ತು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅವರು ಸುಜಾತ ಶೆಟ್ಟಿಯವರ ಬಹಳ ಆತ್ಮೀಯರು ಕೂಡ. ಹಾಗಾಗಿ ಅತ್ಯಂತ ಪ್ರೀತಿಯಿಂದ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ, ಈ ಕಾರ್ಯಕ್ರಮದಲ್ಲಿ ತಮ್ಮ ಪ್ರೀತಿಯ ಮಾತುಗಳನ್ನು ಆಡಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ.